ಎಸ್, ಅಂತೂ ಇಂತೂ ನಾವು ಫೈನಲ್ ಗೆ ಬಂದು ತಲುಪಿಟ್ವಿ. ಲ್ಯಾಟ್ರಿ. ಇವತ್ತು ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ 5ನೇ T20 ಮ್ಯಾಚ್ ಅಂದ್ರೆ ಕೊನೆಯ ಮ್ಯಾಚ್ ಕೂಡ ನಡೀತಿರುವಂತದ್ದು. ಆಯ್ತು. ಆಮೇಲೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರಂಗೆ ನಮ್ಮ ಇಂಡಿಯಾದವರು 3 ಮ್ಯಾಚ್ ಅನ್ನ ಕಂಟಿನ್ಯೂಸ್ ಗೆ ವಿನ್ ಕೂಡ ಆಗಿದ್ರೆ. ಅದಾದ್ಮೇಲೆ ಪ್ರೀವಿಯಸ್ ಮ್ಯಾಚ್ ಅನ್ನ ಒಂದು ಮ್ಯಾಚ್ ಅನ್ನ ನ್ಯೂಜಿಲೆಂಡ್ ಗೆ ಬಿಟ್ಕೊಟ್ರು. ಪಾಪ ಅವ್ರನ್ನ ಇಲ್ಲಿ ಕರ್ಸಿ ಎಲ್ಲಾ ಮ್ಯಾಚ್ ಅನ್ನ ಸೋಲ್ಸೋದು ಅಂದ್ರೆ ನಮಗೆ ಇಂಡಿಯಾದವ್ರಿಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಒಂದು ಮ್ಯಾಚ್ ಅನ್ನ ಅವ್ರಿಗೆ ಕೂಡ ಕೊಟ್ಟರು. ಸೊ ಅದೇನೋ ಸೋಲ್ಸೋ ಅಂತ ನಿಮ್ಗೆ ಈಗಾಗಲೇ ಪ್ರೀವಿಯಸ್ ಒಂದು ವಿಡಿಯೋ ಕೂಡ ಮಾಡಿದೆ. ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಹೇಳ್ದಂಗೆ ಒಂದು ಸ್ಟ್ರಾಟಜಿನ ಯೂಸ್ ಕೂಡ ಮಾಡಿದ್ರು ಗುರು. ಏನಕ್ಕೆ ಸ್ಟ್ರಾಟಜಿನ ಯೂಸ್ ಮಾಡಿದ್ರು ಅಂತ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದೆ. ಹಾಗಾಗಿ ಹೇಳಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ಬಿಡಿ, ಇಂಥ ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೊಳ್ತೀರಾ ಅಂತ. ಇನ್ನು ಕೂಡ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಇದೇ ರೀತಿಗೆ ತಿಳ್ಕೊಳ್ತಾ ಇರಬಹುದು. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಆಲ್ಮೋಸ್ಟ್ ಈ ಒಂದು ಸ್ಟ್ರಾಟಜಿನ ಕಂಟಿನ್ಯೂ ಕೂಡ ಮಾಡ್ತಾರೆ. ಏನಕ್ಕೆ ಅಂದ್ರೆ ನೆಕ್ಸ್ಟ್ February 7th ಇಂದ T20 ವರ್ಲ್ಡ್ ಕಪ್ ಇರೋದ್ರಿಂದ ಅಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೇಕನ್ನೋ ಉದ್ದೇಶದಿಂದ ಹಾಗೆ ಸ್ಟ್ರಾಟಜಿನ ಕಂಟಿನ್ಯೂ ಕೂಡ ಮಾಡ್ತಾರೆ ಅಂತ ಸೂರ್ಯಕುಮಾರ್ ಅವರು ಓಪನ್ ಆಗಿ ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅಂತ ಬಿಗ್ ಚೇಂಜಸ್ ಏನು ಕೂಡ ಆಗೋದಿಲ್ಲ. ಪ್ರೀವಿಯಸ್ ಟೀಮ್ ಅಲ್ಲಿ ಯಾರ್ಯಾರಿದ್ರು ಅವರೇ ಕಂಟಿನ್ಯೂ ಕೂಡ ಆಗ್ತಾರೆ ಅಷ್ಟೇ. ಅದಾದ್ಮೇಲೆ ಇವತ್ತಿನ ಪಿಚ್ಚು ಎಲ್ಲಿ ಅಂತ ಕೇಳ್ಬೋದು, ತಿರುವನಂತಪುರಂ. ಸಂಜು ಸ್ಯಾಮ್ಸನ್ ಅವರ ತವರು ಮನೆ ಕೂಡ ಆಗಿದೆ. ಇವತ್ತರ ನೋಡ್ಬೇಕು ಸಂಜು ಸ್ಯಾಮ್ಸನ್ ಅವರು ಹಚ್ಚಿಗೆ ಹೇಳ್ತಾರ ಅಂತ. ಏನಕ್ಕಂದ್ರೆ ಪ್ರೀವಿಯಸ್ ಮ್ಯಾಚಸ್ ಗಳೆಲ್ಲ ಕೂಡ ಫ್ಲಾಪ್. ಇವತ್ತಿನ ಮ್ಯಾಚ್ ಎಲ್ಲರೂ ಆಡಿ ತಮ್ಮ ಆಯ್ತು. ಆಮೇಲೆ ಊರಲ್ಲಾದ್ರೂ ತಮ್ಮ ಪ್ರದರ್ಶನ ಕೊಡ್ತಾರ ಅಂತ ನೋಡ್ಬೇಕು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ. ಅದಾದ್ಮೇಲೆ ಈ ಒಂದು ಪಿಚ್ ನ ರಿಪೋರ್ಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈ ಒಂದು ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ. ಅದಾದ್ಮೇಲೆ ಇದುವರೆಗೂ ಈ ಒಂದು ಪಿಚ್ ಅಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದರೆ ಆಲ್ಮೋಸ್ಟ್ ವಿನ್ ಅಂದ್ರೆ ಒಂದು 3 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ರೆ, ಮತ್ತೆ ಚೇಸಿಂಗ್ ಮಾಡಿದ್ರೆ ಒಂದು 4 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ರೆ ಒಂಥರ ಬ್ಯಾಲೆನ್ಸಿಂಗ್ ಪಿಚ್ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಫಾಸ್ಟ್ ಬಾಲರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ಹೋಗ್ತಾ ಸ್ವಲ್ಪ ಸ್ಲೋ ಆಗೋದ್ರಿಂದ ಪಿಚ್ ಸ್ವಲ್ಪ ಸ್ಪಿನ್ನರ್ಸ್ ಗೆ ಹೆಲ್ಪ್ ಕೂಡ ಮಾಡುವಂತದ್ದು. ಈ ಒಂದು ಪಿಚ್ ಅಲ್ಲಿ T20 ಸೀರೀಸ್ ಸ್ಟಾರ್ಟ್ ಆಗಿದ್ದು ಕೂಡ ಇಲ್ಲ. ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫಸ್ಟ್ T20 ಸೀರೀಸ್ ಮ್ಯಾಚ್ ಸ್ಟಾರ್ಟ್ ಆಯ್ತಲ್ಲ, ಅದು ಕೂಡ ಇಲ್ಲೇ ಸ್ಟಾರ್ಟ್ ಆಗಿದ್ದು. ಅವಳು ಕೂಡ ನಮ್ಮ ಇಂಡಿಯಾದವರು 48 ರನ್ನಿಂದ ಎಷ್ಟೋರಿಂದ ವಿನ್ ಕೂಡ ಆಗಿರೋ. ಅದಾದ್ಮೇಲೆ ಈ ಮ್ಯಾಚ್ ಎಂಡ್ ಆಗ್ತಾರೆ, ಸೀರೀಸ್ ಎಂಡ್ ಆಗ್ತಾ ಇರೋದು ಕೂಡ ಇದೇ ಪಿಚ್ ಅಲ್ಲಿ. ನೋಡ್ಬೇಕು ಈ ಒಂದು ಪಿಚ್ ಅಲ್ಲಿ ಯಾವ ತರ ಆಡ್ತಾರೆ ನಮ್ಮ ಸ್ಟಾರ್ ಪ್ಲೇಯರ್ಸ್ ಅಂತ. ಅದಾದ್ಮೇಲೆ ಮುಂಚೆನೆ ಹೇಳಿರೋ ಹಂಗೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸ್ಟ್ರಾಟಜಿನ ಅಪ್ಲೈ ಕೂಡ ಮಾಡ್ತಾರೆ. ಈ ಒಂದು ಮ್ಯಾಚ್ ಆಲ್ಮೋಸ್ಟ್ ಇಂಡಿಯಾದವರು ವಿನ್ ಆಗೋ ಚಾನ್ಸಸ್ ಎಲ್ಲ ಕೂಡ ಕಾಣ್ತಿದೆ. ಪ್ರೀವಿಯಸ್ ಮ್ಯಾಚ್ ಸ್ವಲ್ಪ ಇಡು ಬಿಟ್ರು, ಏನಕ್ಕೆ ಅಂತ ನಿಮಗೆ ಗೊತ್ತು, ನಾನು ಅವಾಗಲೇ ಹೇಳ್ದಂಗೆ ಮತ್ತೆ ಪ್ರೀವಿಯಸ್ ವಿಡಿಯೋ ಕೂಡ ಮಾಡಿದ್ದೆ. ಈ ಮ್ಯಾಚ್ ಅಲ್ಲಿ ಅದು ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಇಂಡಿಯಾದವರು ವಿನ್ ಕೂಡ ಆಗ್ತಾರೆ. ಈ ಮ್ಯಾಚ್ ಅನ್ನ ನ್ಯೂಜಿಲೆಂಡ್ಗೆ ಯಾವ್ದೇ ಕಾರಣಕ್ಕೂ ಬಿಟ್ಕೊಡೋ ಮಾತೆ ಇಲ್ಲ. ಇನ್ನ ಎರಡು ಟೀಮ್ ನ ಪ್ಲೇಯಿಂಗ್ 11 ಅಂದ್ರೆ ಪ್ರೆಡಿಕ್ಟೆಡ್ 11 ಕಡೆ ಬರೋದಾದ್ರೆ ಗೊತ್ತಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ಏನೊಂದು ಟೀಮ್ ಇತ್ತು ಪ್ರೀವಿಯಸ್ ಮ್ಯಾಚ್ ಅಲ್ಲಿ, ಸೇಮ್ ಟೀಮ್ಸ್ ಕಂಟಿನ್ಯೂಸ್ ಕೂಡ ಆಗ್ಬೋದು. ಏನಕ್ಕೆ ಅಂದ್ರೆ ಈಗ ನೆಕ್ಸ್ಟ್ ನಮ್ಮ ಇಂಡಿಯಾದವರಿಗೆ ಒಂದು ಪರೀಕ್ಷೆ ಇದೆಯಲ್ಲಪ್ಪ, T20 ಮ್ಯಾಚ್. ಹಾಗಾಗಿ ಅಂದ್ರೆ ವರ್ಲ್ಡ್ ಕಪ್ ಇದೆಯಲ್ಲ, ಹಾಗಾಗಿ ಅವ್ರನ್ನ ಟೆಸ್ಟ್ ಮಾಡಕ್ಕೋಸ್ಕರ ಇದೊಂಥರ ಪ್ರಿಪರೇಟರಿ ಎಕ್ಸಾಮ್ ಕೂಡ ಆಗಿರುತ್ತೆ ಇಂಡಿಯಾ ಟೀಮಿಗೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಟೀಮ್ ನ ಕಂಟಿನ್ಯೂ ಕೂಡ ಮಾಡ್ತಾರೆ. ಹಾಕೊಂಡ್ರೆ ಇಶಾನ್ ಕಿಶನ್ ಹಾಕೊಬಹುದು. ಏನಕ್ಕೆ ಅಂದ್ರೆ ಅವರು ಕೂಡ ವರ್ಲ್ಡ್ ಕಪ್ T20 ಸ್ಕ್ವಾಡ್ ಅಲ್ಲಿ ಇರೋದ್ರಿಂದ ಇದೊಂಥರ ಫೈನಲ್ ಮ್ಯಾಚ್ ಒಂಥರ ಪ್ರಾಕ್ಟೀಸ್ ತರ ಕೂಡ ಆಗುತ್ತೆ. ಹಾಗೆ ಅವ್ರನ್ನ ಹಾಕೊಬಹುದು ಅರ್ನರ ಬೆಂಚಿಗೆ ಹಾಕಿ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಅದಾದ್ಮೇಲೆ ನ್ಯೂಜಿಲೆಂಡ್ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಕೂಡ ಇಲ್ಲ. ಸೇಮ್ ಟೀಮ್ ಅನ್ನೋರು ಕಂಟಿನ್ಯೂ ಇಲ್ಲಿ ಮಾಡ್ತಾರೆ. ಇನ್ನ ಈ ಒಂದು ಪಿಚ್ ಅಲ್ಲಿ ಯಾರಿತ್ತು ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂದ್ರೆ ಸಂಜು ಸ್ಯಾಮ್ಸನ್. ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಇದು ಅವರ ತವರು ಮನೆ ಕೂಡ ಆಗಿದೆ. ಸೊ ಹೋಮ್ ಫೀಲ್ಡ್ ಕೂಡ ಆಗಿದೆ, ಹೋಮ್ ಗ್ರೌಂಡ್ ಕೂಡ ಆಗಿದೆ. ನೋಡ್ಬೇಕು ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅಂತೂ ಈ ಒಂದು ಪಿಚ್ ಹೇಳಿ ಮಾಡಿದ ಪಿಚ್ ಕೂಡ ಆಗಿದೆ. ತುಂಬಾ ಮ್ಯಾಚಸ್ ಈ ಒಂದು ಪಿಚ್ ಅಲ್ಲಿ ಕೂಡ ಆಡಿದರೆ, ಮತ್ತೆ ಒಳ್ಳೆ ಪರ್ಫಾರ್ಮರ್ ಕೂಡ ಆಗಿದ್ದಾರೆ ಈ ಪಿಚ್ ಅಲ್ಲಿ. ಅದಾದ್ಮೇಲೆ ಶಿವಮ್ ದುಬೆ ಮಾತಾಡಂಗೆ ಇಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಚಚ್ಚಿ ಬಿಸಾಕಿದಾರೆ ಅಂತ ನೀವೇ ಎಲ್ಲ ನೋಡಿದೀರಾ. ಅದಾದ್ಮೇಲೆ ಆರ್ಶದೀಪ್ ಸಿಂಗ್ ಕೂಡ ಅಷ್ಟೇ, ಅವ್ರನ್ನ ಇವತ್ತು ಟೀಮ್ಗೆ ಹಾಕೊಂಡ್ರು ಅಂದ್ರೆ ಅವ್ರದ್ದು ಕೂಡ ಒಂದು ಒಳ್ಳೆ ಪರ್ಫಾರ್ಮ್ ಇವತ್ತು ಬರ್ಬೋದು. ಮತ್ತೆ ಇವತ್ತು ನಮ್ಮ ಟೀಮ್ ಇಂಡಿಯಾದಿಂದ ಮತ್ತೆ ನ್ಯೂಜಿಲೆಂಡ್ ಕಡೆಯಿಂದ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂದ್ರೆ ಒಂದು ಸೂರ್ಯಕುಮಾರ್ ಯಾದವ್, ಅದಾದ್ಮೇಲೆ ಶಿವಮ್ ದುಬೆನ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಅದಾದ್ಮೇಲೆ ಇನ್ನೊಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದ್ಮೇಲೆ ಜಸ್ಪ್ರೀತ್ ಬುಮ್ರಾ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಕುಲ್ದೀಪ್ ಯಾದವ್ ಕೂಡ ಫಾರ್ಮ್ ಅಲ್ಲಿ ಇದಾರೆ. ಸೊ ಈ 4 ಜನ ಇಂಡಿಯನ್ ಟೀಮ್ ಕಡೆಯಿಂದ ಒಂದು ಸ್ಟಾರ್ ಪ್ಲೇಯರ್ಸ್ ಕೂಡ ಆಗ್ಬೋದು. ಅದಾದ್ಮೇಲೆ ನ್ಯೂಜಿಲೆಂಡ್ ಕಡೆ ಬಂದ್ವಿ ಅಂದ್ರೆ ಟೀಮ್ ಸಿಫರ್ಟ್ ಮತ್ತೆ ಡಿವಾನ್ ಕಾನ್ವೆ ಮತ್ತೆ ಫಾರ್ಮಿಗೆ ವಾಪಸ್ ಕೂಡ ಆಗ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚಸ್ ಅವರು ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ ಓಪನಿಂಗ್ ಅಲ್ಲಿ ಎಡು ಬಿಡ್ತಾ ಇದ್ರು. ಓಪನಿಂಗ್ ಅಲ್ಲಿ ಎಡುದ್ರು ಅಂದ್ರೆ ನ್ಯೂಜಿಲೆಂಡ್ ಹೆಂಗಾಗ್ತಾ ಇತ್ತು ಅಂದ್ರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಬರ್ತಾ ಇದ್ರು, ಅವ್ರು ಚಿಚ್ಚುತ್ತಾ ಇದ್ರು. ಆದ್ರೆ ಲಾಸ್ಟ್ ಮ್ಯಾಚ್ ಟೀಮ್ ಸಿಫರ್ಟ್ ಮತ್ತೆ ಡಿವಾನ್ ಕಾನ್ವೆ ನಿಂತ್ಕೊಂಡು ಆಡಿರೋದ್ರಿಂದ ಈ ಮ್ಯಾಚ್ ಕೂಡ ಅದೇ ಕಂಟಿನ್ಯೂ ಆಗ್ಬೋದು. ನೋಡ್ಬೇಕು ಇವತ್ತು ಯಾವ ತರ ಆಗುತ್ತೆ ಅಂತ. ಮತ್ತೆ ಡಾರ್ಲಿಂಗ್ ಮಿಚೆಲ್ ಕೂಡ ಈಗಾಗಲೇ ಫಾರ್ಮಿಗೆ ವಾಪಸ್ ಆಗ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಸ್ವಲ್ಪ ಆಡ್ಕೊಟ್ಟಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಒಂದು ಒಳ್ಳೆ ಪರ್ಫಾರ್ಮನ್ ಅವ್ರ ಕಡೆನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನ ಈ ಒಂದು ಮ್ಯಾಚ್ ನ ಯಾರು ವಿನ್ ಆಗ್ತಾರೆ ಅಂತ ನೋಡಕ್ ಹೋದ್ವಿ ಅಂದ್ರೆ ನನಗೆ ಅನ್ಸಿರೋ ಪ್ರಕಾರ ಆಲ್ಮೋಸ್ಟ್ ಇಂಡಿಯಾದವರೇ ಈ ಒಂದು ಮ್ಯಾಚ್ ಅನ್ನ ಕೂಡ ವಿನ್ ಆಗ್ಬೋದು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಒಂದಾಗ್ಲೇ ನ್ಯೂಜಿಲೆಂಡ್ ಅವರಿಗೆ ಕೊಡುಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈ ಮ್ಯಾಚ್ ಅನ್ನ ಅವರು
ಒಂದು ಒಳ್ಳೆ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಮತ್ತೆ ಈ ಒಂದು ಕೊನೆಯ ಸೀರೀಸ್ ಅನ್ನ ವಿನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ 4 ಪಾಯಿಂಟ್ ಅನ್ನ ಅರ್ನಿಂಗ್ ಅನ್ನ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ನೋಡ್ಬೇಕು ಇವತ್ತಿನ ಮ್ಯಾಚ್ ಚೆನ್ನಾಗುತ್ತೆ ಅಂತ. ಸೂರ್ಯಕುಮಾರ್ ಯಾದವ್ ಅವರು ಮುಂಚೆನೆ ಹೇಳ್ಬಿಟ್ಟಿದ್ದಾರೆ, ಇವತ್ತು ಟಾಸ್ ಅನ್ನ ವಿನ್ ಆದ್ವಿ ಅಂದ್ರೆ ನಾವು ಫಸ್ಟ್ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಒಂದು ಸ್ಟ್ರಾಟಜಿನ ಚೆಕ್ ಮಾಡೋಕ್ಕೋಸ್ಕರ ಅಂತ. ಅದು ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಐ ಬಟನ್ ಲಿಂಕ್ ಕೂಡ ಹಾಕಿರ್ತೀನಿ, ವಿಡಿಯೋ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ. ಆ ಒಂದು ವಿಡಿಯೋ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಸ್ಟ್ರಾಟಜಿ ಏನ ಚೆಕ್ ಮಾಡ್ತಿದಾರೆ ಅಂತ. ಸೊ ನೋಡೋಣ ಮ್ಯಾಚ್ ಹೇಗೆ ಹೋಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.